ದೇವರ ನಾಡು ವಾರಣಾಸಿಯಲ್ಲಿ ಮೋದಿ ಮೇನಿಯಾ ಶುರುವಾಗಿದೆ. ಇಡೀ ಪಟ್ಟಣವೇ ಕೇಸರಿಮಯವಾಗಿತ್ತು. ನಿನ್ನೆ ಬೆಂಬಲಿಗರ ಬಾಯಲ್ಲಿ ಹರ ಹರ ಮೋದಿ ಘರ್ ಘರ್ ಮೋದಿ ಮೊಳಗಿದೆ. ನಿನ್ನೆ ಎಲ್ಲ ಕಾರ್ಯಕರ್ತರು ಮತ್ತು 12 ಮುಖ್ಯಮಂತ್ರಿಗಳು, ಬೇರೆ ಬೇರೆ ರಾಜ್ಯಗಳ BJP ಮುಖ್ಯಮಂತ್ರಿಗಳು 12 ಜನ ಬಂದಿದ್ದರು. ಅವರೆಲ್ಲರ ಸಮ್ಮುಖದಲ್ಲಿ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ಅದರ ಒಂದು ಝಲಕ್ ನಿಮ್ಮ ಮುಂದೆ. ಭೂಲೋಕ ಕೈಲಾಸ ವಾರಣಾಸಿ ನಡನಡಿಸ್ತಾ ಇತ್ತು. ದೇಶದ ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿಗೆ ನಾಮಿನೇಷನ್ ಮಾಡೋಕೆ ಆಗಮಿಸಿದ್ರು. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿರುವ ನಮೋ ಅಭಿಜಿತ್ ಲಗ್ನ ಮುಹೂರ್ತದಲ್ಲಿ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದರು. ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಮುಹೂರ್ತ ನಿಗದಿಪಡಿಸಿದ್ದ ಗಣೇಶ್ವರ ಶಾಸ್ತ್ರಿ ಮೋದಿ ಉಮೇದುವಾರಿಕೆಯ ಪ್ರಮುಖ ಸೂಚಕರಾಗಿದ್ದರು. ಇನ್ನು ನಾಮಿನೇಷನ್ಗೂ ಮುನ್ನ ವಾರಣಾಸಿಯ ದಶಾಶ್ವಮೇಧ ಘಾಟ್ನಲ್ಲಿ ಗಂಗಾ ನದಿಗೆ ಪ್ರಧಾನಿ ಪೂಜೆಯನ್ನ ಸಲ್ಲಿಸಿದರು. ಬಳಿಕ ಕಾಲಭೈರವೇಶ್ವರನಿಗೆ ಆರತಿ ಮಾಡಿದರು. ಪ್ರಧಾನಿ ಮೋದಿ ನಾಮಿನೇಷನ್ಗೆ ಸಾಕ್ಷಿಯಾಗೋದಕ್ಕೆ ದೇಶದ ವಿವಿಧ ರಾಜ್ಯಗಳ ಗಣ್ಯರು ಬಂದಿದ್ರು. ಬರೋಬ್ಬರಿ 12 ರಾಜ್ಯಗಳ ಮುಖ್ಯಮಂತ್ರಿಗಳು ಆಗಮಿಸಿದ್ರು. ಹಲವು ಮಾಜಿ ಸಿಎಂಗಳು, NDA ಮಿತ್ರಕೂಟದ ಪ್ರಮುಖರು ನಮೋ ನಾಮಿನೇಷನ್ಗೆ ಸಾಕ್ಷಿಯಾದರು. Personally, I adore and respect Modi ji. It continued our relationship and it strengthened, it empowered, and whatever I could bring it to this and whatever support, and this the amount of confidence which it reflects, all of us came together and we could see it's not of today's. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. Since 2014 we had been all of us would been saying this, that he would be the third time he should hold the position of prime minister. ವಾರಣಾಸಿಗೆ ಆಗಮಿಸಿದ್ದ ಪ್ರಧಾನಿ ಮೋದಿ ಸುಮಾರು 5 ಕಿಲೋಮೀಟರ್ ಭರ್ಜರಿ ರೋಡ್ ಶೋ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ಈ ವೇಳೆ ರಸ್ತೆ ಬದಿಗಳಲ್ಲಿ ಕಿಕ್ಕಿರಿದು ತುಂಬಿದ್ದ ಜನರಿಂದ ಹರ್ ಹರ್ ಮಹಾದೇವ್, ಜೈ ಶ್ರೀರಾಮ್, ಮೋದಿಗೆ ಹ್ಯಾಟ್ರಿಕ್ ಘೋಷಣೆಗಳು ಮೊಳಗಿದ್ವು. जिन लोगों ने पार्लियामेंट बनाने में भूमिका निभाई थी, तो ಅದಕ್ಕಿಂತಲೂ ಹೆಚ್ಚಾಗಿ ಆ ದೃಶ್ಯ ನೋಡಿ, ನರೇಂದ್ರ ಮೋದಿ ಅವರು ಬಂದು ಆ ನಾಮಿನೇಷನ್ ಕೊಡ್ತಾರೆ ನೋಡಿ. ಅಲ್ಲಿ ಕೂತಿರೋರು DC, ಆಯ್ತಾ, ಪ್ರಧಾನಮಂತ್ರಿ ಆದಿಯಾಗಿ ಎದ್ದು ನಿಂತು ಕೊಡಬೇಕು, ಆದರೆ DC ಕೂತೇ ಇರಬೇಕು. ಅಂದರೆ ನಾನು ಹೇಳ್ತಿರೋದೇನು ಗೊತ್ತಾ, ಎಜುಕೇಷನ್ನ ಪವರ್ ಎಷ್ಟು ಅಂತ. ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ ನೋಡಿ, ಇಲ್ಲಿ ಒಂದೊಂದು ನಮ್ಮಲ್ಲೊಂದು ಕಳಂಕ ಇದ್ದೇ ಇದೆ. ಅದನ್ನು ತೊಡೆದು ಹಾಕಬೇಕು ಅಂತಂದರೆ ನಾವು ಎಜುಕೇಷನಿಂದಲೇ ಮುಂದುವರಿಯೋದಕ್ಕೆ ಸಾಧ್ಯ. ನಾನೇನು ಹೇಳ್ತಾ ಇದ್ದೀನಿ, ದಲಿತನೋ ಮತ್ತೊಬ್ಬನೋ ಅಸ್ಪೃಶ್ಯನೋ ವಾಟ್ ಎವರ್ ಇಟ್ ಮೇ ಬಿ, ಶಾಲೆಗಂತೂ ಹೋಗೋದಕ್ಕೆ ಅವಕಾಶ ಇದೆ. ನೀವು ಶಾಲೆಗೆ, ಅಂಬೇಡ್ಕರ್ ಅವರು ಹೇಳ್ದಂಗೆ ಶಾಲೆಗೆ ಹೋಗಬೇಕು ಅಂತಂದರೆ 7ನೇ ಕ್ಲಾಸ್ ತನಕ ಹೋಗಿ ಬರೋದಲ್ಲ. ನೀವು ಡಿಗ್ರಿ ಮುಗಿಸಿ ಒಂದು IAS IPS ಆದರೆ ನಿಮ್ಮನ್ನು ಯಾರ್ರೀ ಗೌರವನೇ ನೋಡಿ. ಅಂದರೆ ನೋಡಿ, ಪ್ರಧಾನಮಂತ್ರಿ ಎದ್ದು ನಿಲ್ಬೇಕು, ಅವ್ರು ಎದ್ದು ನಿಲ್ಲೋಂಗಿಲ್ಲ. ಇದನ್ನು ಯಾರು ಬೇಕಿದ್ರೂ ಮಾಡ್ಬೋದು, ಯಾವ ಜಾತಿಯವನು ಬೇಕಿದ್ರೂ ಇದಕ್ಕೆ ಬರ್ಬೋದು ಅಂತ ಒಂದು ಸಂವಿಧಾನ ನಮಗೊಂದು ಅವಕಾಶ ಕೊಟ್ಟಿದೆ. ಅದನ್ನು ಬಳಸ್ಕೋಬೇಕು. ಅದು ಬಿಟ್ಬಿಟ್ಟು ಅಂಬೇಡ್ಕರ್ ಅವರು ಶಾಲೆಗೆ ಹೋಗಿ ಕೇಳಿದ್ದಾರೆ, ತಂದ್ಬಿಟ್ಟು 7ನೇ ಕ್ಲಾಸ್ಗೆ ಹೋಗಿ ವಾಪಸ್ ಬರೋದಲ್ಲ ಅಂತ. ಅಂದರೆ ಇದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಏನೂ ಇಲ್ಲ ಅಂತಂದರೆ ಎಜುಕೇಷನ್ ಇದೆ ಅಂತ, ಆಯಿತಾ. ಎಜುಕೇಷನ್ ಇದೆ ನೋಡಿ, ಹೇಗೆ ಕಟ್ಟಿ ಕುತ್ಕೋಬೇಕು, ನಿಂತ್ಕೋಬೇಕು. DC ಎದ್ದು ನಿಲ್ಲಂಗಿಲ್ಲ ಬಂದಾಗ. ನೀವು ಸೂರ್ಯವಂಶ ಸಿನಿಮಾದಲ್ಲಿ ನೋಡಿರ್ಬೋದಲ್ವಾ, ಅವರು ಏನೋ ಬೀಳಿಸಿದಂಗೆ ಅದು ಮರ್ಯಾದೆ ಬೇರೆ. ಅದು ನೋಡಿ, ಅವರು ನೋಡಿ CM ಪ್ರೈಮ್ ಮಿನಿಸ್ಟರ್ ಬಂದರು, ಅವರೆದ್ದು ನಿಂತ್ಕೊಂಡೇ ಇಲ್ಲ ಅಂತ. ಅವರೆದ್ದು ನಿಂತ್ಕೊಂಡೇ ಇಲ್ಲ. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ಎಜುಕೇಷನ್. ಓಕೆ, ಇನ್ನು ಎಷ್ಟು ದೊಡ್ಡ ಶ್ರೀಮಂತ ಅಂತ ಹೇಳ್ತೀನಿ. 3 ಕೋಟಿ 2 ಲಕ್ಷ ಮೊತ್ತದ ಆಸ್ತಿ ಘೋಷಿಸಿಕೊಂಡಿದ್ದಾರೆ ನರೇಂದ್ರ ಮೋದಿ. ಅವರ ಕೈಯಲ್ಲಿ 52,920 ರೂಪಾಯಿ ಕ್ಯಾಶ್ ಇದೆ ಅಂತೆ. ಕ್ಯಾಶ್ ಅಂತಂದರೆ ಬ್ಯಾಂಕಲ್ಲಿದೆ ಅಂತ. ಮೋದಿ ಬಳಿ ಯಾವುದೇ ಭೂಮಿ ಇಲ್ಲ, ಯಾವುದೇ ಮನೆ ಇಲ್ಲ, ಯಾವುದೇ ಕಾರ್ ಇಲ್ಲ. 2018-19ರಲ್ಲಿ 11 ಲಕ್ಷ ರೂಪಾಯಿ ತೆರಿಗೆ ಕಟ್ಟಿದ್ರು ನರೇಂದ್ರ ಮೋದಿ. 22-23ರಲ್ಲಿ 23.5 ಲಕ್ಷ ತೆರಿಗೆ ಕಟ್ಟಿದ್ದಾರೆ ನರೇಂದ್ರ ಮೋದಿ. ಮೋದಿ ಬಳಿ SBIನ 2 ಖಾತೆಗಳಿವೆ.
SBI 2 ಖಾತೆ, ಗಾಂಧಿನಗರ ಬ್ರಾಂಚ್ ಗುಜರಾತ್ನಲ್ಲಿ ಮತ್ತು ಅದರಲ್ಲಿ 73,304 ರೂಪಾಯಿ ಇದೆ. ವಾರಣಾಸಿ ಬ್ರಾಂಚ್ನಲ್ಲಿ 7,000 ರೂಪಾಯಿ ಇದೆ. SBI ಖಾತೆಯಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ದಾರಂತೆ. ಎಷ್ಟು? 2,85,00,000. 2,85,00,000. ನಿಮಗೊಂದು ಐಡಿಯಾ ಅಲ್ಲ, 2,85,00,000 ನೀವು ನೆನ್ನೆ ಕೇಳ್ತಾ ಇದ್ರಲ್ಲ ಫಿಕ್ಸ್ಡ್ ಡೆಪಾಸಿಟ್ ಎಷ್ಟು ಬರುತ್ತೆ ಅಂತೇಳಿ. ಅದೊಂದು 3 ಕೋಟಿಯಿಂದ ಇಟ್ಕೊಳ್ಳಿ. 3 ಕೋಟಿ. 2,85,00,000 ಅಂದರೆ ಅಪ್ರಾಕ್ಸಿಮೇಟ್ಲಿ 6.5% ಅದು 7% ಇದೆ. ಅಂದರೆ 7 ಲಕ್ಷ, 7 ಲಕ್ಷ, 14 ಲಕ್ಷ, 21 ಲಕ್ಷ. ಮೋದಿ ಅವರಿಗೆ ಪ್ರತಿ ವರ್ಷ 21 ಲಕ್ಷ ಬಡ್ಡಿ ಬರುತ್ತೆ. 21 ಲಕ್ಷ ಬಡ್ಡಿ. 21 ಲಕ್ಷ ಬಡ್ಡಿ ಬರುತ್ತೆ. ಸೊ ಹಾಗಾಗಿ ನಾನು ಈಗಲೇ ಹೇಳಬಲ್ಲೆ, ಅದಕ್ಕೆ ಕರೆಕ್ಟಾದ ಬಡ್ಡಿನವರು ಹಂಗೆ ತಗೊಂಡ್ರೆ ನೆಕ್ಸ್ಟ್ ಇದರಲ್ಲಿ 1 ಕೋಟಿ ಜಾಸ್ತಿ ಆಗಿರುತ್ತೆ. ಅರ್ಥ ಆಯ್ತಾ? ಈಗ 50 ಲಕ್ಷ ಜಾಸ್ತಿ ಆಗಿದೆಯಲ್ಲ, ಇದು ಬಡ್ಡಿ ದುಡ್ಡಲ್ಲೇ ಹೇಳ್ಬೋದು ನಮಗೆ. 6ರಿಂದ 7% ಅಂತಂದರೆ ನೀವು 1 ಕೋಟಿ ಬ್ಯಾಂಕಲ್ಲಿ ಇಟ್ಟರೆ 7 ಲಕ್ಷ ಬರುತ್ತೆ ವರ್ಷಕ್ಕೆ. 2 ಕೋಟಿಗೆ 14 ಲಕ್ಷ, 3 ಕೋಟಿಗೆ 21 ಲಕ್ಷ, ಅವರು 2,85,00,000, ಒಂದು 20 ಲಕ್ಷ ಅಂತ ಇಟ್ಕೊಳ್ಳಿ. 20 ಲಕ್ಷ ಮುಂದಿನ ವರ್ಷ ಏನಾಗುತ್ತೆ ಡಬಲ್ ಆಗಿ ಅಂದರೆ ಮುಂದಿನ ಚುನಾವಣೆ ಆದ 5 ವರ್ಷ ಆಗಿರುತ್ತೆ. ಮತ್ತೊಂದು ಕೋಟಿ ಜಾಸ್ತಿ. 25 ಮತ್ತೊಂದು 1 ಕೋಟಿ, ಮತ್ತೆ ಅವರಿಗೆ ಅದಾದ ನಂತರ 26 ಲಕ್ಷ ಪ್ರತಿ ವರ್ಷ ಬರ್ತಾ ಇರುತ್ತೆ.